ಅಲ್ಲ, ಅವಳು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಲ್ಲ, ಅದಕ್ಕೆ ಸಂಜೆ ಮಾತಾಡೋಣ ಅಂತ ಹೇಳಿದೆ. ಅರು ಮಸಾಲ ಫ್ಯೂಚರ್ MDಗೆ ಸಾಂಬಾರ್ ಹೇಗೆ ಮಾಡೋದು ಅಂತ ಅಡಿಗೆಯೊಳು ಹೇಳ್ಕೊಡ್ಬೇಕಾ? ವಿಕ್ಕಿ ಹತ್ರ ಜಯರಾಮ್ ಸರ್ ಏನು ಕೇಳ್ತಾ ಇರ್ಬೋದು? ಮುಖ ಸೀರಿಯಸ್ ಆಗಿದೆಯಲ್ಲ. ಕಲಿಯಕ್ಕೆ ಎಲ್ಲಿಂದ ಸಿಕ್ಕಿದ್ರು ಕಲಿಬೇಕಂತ ಅಮ್ಮಮ್ಮನ ಹೇಳ್ತಾರಲ್ವಾ. ಮಲ್ಲಿ ಮಾಡೋ ಸಾಂಬಾರು ಬೇರೆ ರುಚಿ ಇರುತ್ತಲ್ವಾ, ಅದನ್ನು ತಿಳ್ಕೊಳ್ಳೋಣ ಅಂತ. ವೆರಿ ಗುಡ್. ಫೋಕಸ್ ಅಂದರೆ ಹೀಗಿರಬೇಕು. ಅಬ್ಬಾ, ಜಯರಾಮ್ ಸರ್ ಸ್ಮೈಲ್ ಮಾಡಿದ್ರು. ಹಾಗಿದ್ರೆ ವಿಕ್ಕಿ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ ಅಂತಾಯ್ತು. ಯಾವುದಕ್ಕೂ ನಾನು ಹೋಗಿ ಮಾತಾಡಲಾ? ಹೋದ್ರೆ ಅಧಿಕ ಪ್ರಸಂಗ ಆಗುತ್ತಾ? ಅಂತೂ ಅಮ್ಮ ಬಯಸೋ ದಾರಿಯಲ್ಲೇ ಸಾಕ್ತಾ ಇದೆಯಾ ನೀನು. ಸರಿಪಾ, ಲೇಟ್ ಆಗ್ತಿದೆ, ನಾನು ನೋಡ್ತೀನಿ. ನಿಂತ್ಕೊಳ್ಳೋ. ಈ ಕಡೆ ಎಲ್ಲ ಹೋಗ್ತಾ ಇದೆಯಾ? ನಿನ್ ಕಾರ್ ಅಲ್ಲೇ ಇದೆಯಲ್ಲ, ಕಾರಲ್ಲೇ ಹೋಗು. ಅಯ್ಯೋ, ಈ ಕಾರು ಅಯ್ಯೋ ಪ್ಲೀಸ್ ಇಲ್ಲಿಗೆ ಬರಬೇಡಿ. ಕುಕ್ತಂಗಿ, ಛೇ, ಎಲ್ಲರೂ ಯಾಕೆ ಒಟ್ಟೊಟ್ಟಿಗೆ ಸಿಗ್ತಿದ್ದಾರೆ? ಅಲ್ಲೇನ್ ಮಾಡ್ತಾ ಇದೀಯಾ? ಆ ಸೇಲ್ಸ್ ಹುಡುಗ ಇನ್ನೂ ಹೋಗಿಲ್ವಾ? ಈಗ ವಿಕ್ಕಿ ಇಲ್ಲೇ ಇದ್ದಾರೆ ಅಂದರೆ ನಾಗು ಅಣ್ಣ ಜಯರಾಮ್ ಸರ್ ಮುಂದೆ ವಿಕ್ಕಿಗೆ ಬೈದ್ರೂ ಆಶ್ಚರ್ಯ ಇಲ್ಲ. ಹೋಗಿಲ್ಲ ಅಂದ್ರೆ ಹೇಳು, ನಾನೇ ಕಳಿಸ್ತೀನಿ. ಅಣ್ಣ ಅವರು ಆಗ್ಲೇ ಹೋದ್ರಣ್ಣ. ಮತ್ ನೀನೇನ್ ಮಾಡ್ತಾ ಇದೀಯಾ? ಅದು ಜಯರಾಮ್ ಸರ್ ಬಂದ್ರು. ಅವರು ಜಯರಾಮ್ ಸರ್? ಅಯ್ಯಯ್ಯೋ, ಅವ್ರು ಕಾಫಿ ಕೊಡ್ಬೇಕು, ಬೇಗ ಬಾ. ಈಗ್ಲೇನಾ? ಇವಾಗ್ಲೇ ಅವ್ರ ಪೇಪರ್ ಓದೋ ಟೈಮ್ ಆಯ್ತಲ್ಲ, ಬಾ ಬಾ ಬಾ. ಅಯ್ಯೋ, ಕಾಫಿ ಕೊಟ್ಟಿಲ್ಲ, ಅವ್ರು ಬೈತಾರೆ. ಕುಕ್ತಂಗಿ ಇನ್ನು ಅಲ್ಲೇ ಏನ್ ಮಾಡ್ತಾ ಇದ್ಯಾ? ಬಾ. ನಾನೀಗ ಇಲ್ಲಿಂದ ಹೋದ್ರೇನೆ ನಾಗು ಅಣ್ಣ ಹೋಗೋದು. ವಿಕ್ಕಿ ಹತ್ರ ಜಯರಾಮ್ ಸರ್ ಅಷ್ಟೇನು ಮಾತಾಡ್ತಾ ಇದ್ದಾರೆ? ಕಾರ್ ತೋರಿಸಿ ಬೇರೆ ಮಾತಾಡ್ತಾ ಇದ್ದಾರಲ್ಲ. ಆಗ್ಲೇ ವಿಕ್ಕಿ ಕಾರ್ ಹತ್ರ ನಿಂತಿದ್ರಲ್ವಾ, ಕಾರ್ಗೆ ಏನಾದರೂ ಸ್ಕ್ರ್ಯಾಚ್ ಮಾಡಿದ್ರೆ ಹೇಗೆ? ಈಗ ನೀನ್ ಬರ್ತೀಯ ಅಥವಾ ನಾನೇ? ಇಲ್ಲ, ನಾನೇ ಬರ್ತೀನಿ. ಬಾ. ಸರಿಯಪ್ಪ, ಹಾಗೆ ಮಾಡ್ತೀನಿ. ವಿರಾಜ್, ಒಂದ್ ನಿಮಿಷ. ಅಪ್ಪ, ಅಲ್ಲ ವಿರಾಜ್, ನಮ್ಮ ಅಡಿಗೆಯೊಳು ಮಾಡೋ ಸಾಂಬಾರ್ ಏನೋ ಡಿಫ್ರೆಂಟ್ ಆಗಿದೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದೇನಂತ ಡಿಫ್ರೆನ್ಸ್ ಕಂಡೆ ಅದರಲ್ಲಿ? ಅಪ್ಪ, ಅವಳು ಒಂದೊಂದು ಪದಾರ್ಥನೂ ಕೇರ್ಫುಲ್ಲಾಗಿ ಆರಿಸಿ ಹಾಕ್ತಾಳೆ ಅನ್ಸುತ್ತೆ. ಮಸಾಲನ್ನ ಫ್ರೆಶ್ ಆಗಿ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾಳೆ ಅನ್ಸುತ್ತೆ. ಹಾಗೆ ಬೇಳೆ ಸೋಸಿ ಹಾಕೋ ಥರ ಸಾಂಬಾರು ನೀರಾಗಿರುತ್ತೆ. ಜಾಸ್ತಿ ತೆಳು ಆಗಬಾರ್ದು ಅಂತ ಕಾಯಿ ಹಾಲು ಹಾಕ್ತಾಳೆ ಅನ್ಸುತ್ತೆ. ಅದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಪರವಾಗಿಲ್ಲ ವಿರಾಜ್, ಬರೀ ರುಚಿಯಿಂದನೇ ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ. ನೀನು ಇದೇ ಥರ ಫುಲ್ ಫೋಕಸ್ನ ಕಂಪನಿ ಕಡೆನೂ ಹಾಕಬೇಕು. ಅಮ್ಮ ನಮ್ಮ ಕಂಪನಿನ ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ರೋ ನೀನು ಹಾಗೆ ನಡ್ಸ್ಕೊಂಡು ಹೋಗ್ಬೇಕು. ಹಾಪ. ಮಿಸ್ ಮುಗುತಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಅಪ್ಪ ನೋಡಿದ್ರೆ ಮಾತು ನಿಲ್ಲಿಸ್ತಾನೆ ಇಲ್ಲ. ಏನಪ್ಪ ಮಾಡೋದೀಗ? ವಿಕ್ಕಿ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ಯಾಕಣ್ಣ ಕಾಫಿನ ವಾಪಸ್ ತರ್ತಿದ್ಯಾ? ಚೆನ್ನಾಗಿಲ್ವಂತ? ಸರ್ರು ಕುಡ್ದಿದ್ರೆ ತಾನೆ, ಸರ್ರು ಇನ್ನೂ ಒಳಗೆ ಬಂದಿಲ್ಲ. ಅಲ್ಲ, ನೀನ್ ನಿಜವಾಗ್ಲೂ ಜಯರಾಮ್ ಸರ್ ಬರೋದು ನೋಡಿದ್ಯಾ? ಹೌದಣ್ಣ, ಜಾಗಿಂಗ್ ಹೋಗೋ ಬಟ್ಟೆಲಿದ್ರು. ಓಹೋ ಕುಕ್ತಂಗಿ, ನನ್ಗೆ ಇವಾಗ ಗೊತ್ತಾಯ್ತು ಬಿಡು. ಸರ್ರು ಬರೀ ಓಡೋದಲ್ಲ, ಮೈಯೆಲ್ಲ ಬಗ್ಸಿ ಮೂಳೆನ ಬೆಂಡು ಮಾಡ್ತಿರ್ತಾರೆ. ಅದಕ್ಕೆ ಬರೋದು ಲೇಟ್ ಆಗಿರುತ್ತೆ, ಆಮೇಲೆ ಬರ್ತಾರೆ ಬಿಡು. ಲೇಟ್ ಆಗಿರೋದು ಅದಕ್ಕಲ್ಲ ಅಣ್ಣ, ವಿಕ್ಕಿ ಜೊತೆ ಮಾತಾಡ್ತಾ ಇರೋದಕ್ಕೆ.
ಛೇ, ಜಯರಾಮ್ ಸರ್ ವಿಕ್ಕಿ ಹತ್ರ ಅದೇನು ಮಾತಾಡ್ತಾ ಇದ್ದಾರೋ ಏನೋ. ಅರು ಮಸಾಲಾಗೆ ಒಂದು ಸ್ಟ್ಯಾಂಡರ್ಡ್ ಇದೆ ವಿರಾಜ್. ನಾವು ಎಂಪ್ಲಾಯೀಸ್ ಥರನೇ ಟ್ರೀಟ್ ಮಾಡಬೇಕು. ಬಾಯಿ ಮಾತಿಗೇನೋ ವಿ ಆರ್ ಫ್ಯಾಮಿಲಿ ಅಂತೀವಿ, ಆದರೆ ನಾವು ಎಂಪ್ಲಾಯರ್, ಅವ್ರ ಎಂಪ್ಲಾಯೀಸ್, ಅದನ್ನ ಮರಿಬೇಡ. ಆ ಲೆವೆಲ್ ಮೇಂಟೈನ್ ಮಾಡಬೇಕು. ಹಾಗಂತ ನಮ್ಮ ಎಂಪ್ಲಾಯೀಸ್ನ ಸರಿಯಾಗಿ ಟ್ರೀಟ್ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಕೊಡೋ ಗೌರವ, ಸಂಬಳ ಎಲ್ಲ ಕೊಡಲೇಬೇಕು. ಆದರೆ ನಾವು ಅವ್ರ ಸಮ ಕೀಳ್ದು ನಡ್ಕೋಬಾರ್ದು, ಅದನ್ನ ನೆನ್ಪಿಟ್ಕೋ. ಮಲ್ಲಿ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರಲ್ಲ. ಏನೂ ತೊಂದರೆ ಇಲ್ಲದೆ ಇದ್ದಿದ್ರೆ ವಿಕ್ಕಿ ಕಾಲ್ ರಿಸೀವ್ ಮಾಡ್ತಾ ಇದ್ರು. ಇಲ್ಲ, ಹೋಗಿನೇ ನೋಡ್ಕೊಂಬರ್ಬೇಕು. ಜಯರಾಮ್ ಸರ್ ಹತ್ರ ನಾನೇ ಮಾತಾಡ್ತೀನಿ. ಇವ್ರು ಮತ್ತೆ ಇಲ್ಲಿ ಹುಡ್ಕೊಂಡು ಬಂದ್ಬಿಟ್ರಾ? ವಿರಾಜ್, ನಾನು ಆವಾಗ್ಲಿಂದ ನಿನ್ನ ಹತ್ರ ಮಾತಾಡ್ತಾನೆ ಇದ್ದೀನಿ. ನೀನು ಎಲ್ಲಿ ಕಳೆದೋಗಿದ್ಯಾ? ಏನು ನೋಡ್ತಾ ಇದೆಯಾ? ಅಪ್ಪ, ಅದು ಹುಣಸೆ ಮರ ಅಲ್ವಾ? ಯಾಕೆ ನಿನಗೆ ನೆನಪಿಲ್ವಾ? ಚಿಕ್ಕ ಹುಡುಗರಿದ್ದಾಗ ನೀನು ಮತ್ತೆ ಮಿಥಿಲನ್ ತಮ್ಮ ತೇಜು ಅದೆಷ್ಟು ಕಿತಾಪತಿ ಮಾಡ್ತಾ ಇದ್ರಿ. ಇದ್ರ ಮೇಲೆ ಎಷ್ಟು ಸ್ಕ್ರ್ಯಾಚ್ ಮಾಡಿದೀರಾ ಗೊತ್ತಾ? ಕಲ್ ತಗೊಳ್ಳೋದು, ಹೆಸರು ಕೆತ್ತೋದು, ಎಲ್ಲ ಕಡೆ ಗೀಚಿರೋ ಗುರುತು ಇನ್ನೂ ಇದೆ. ಹತ್ರ ಹೋಗಿ ನೋಡು, ನಿನಗೆ ಗೊತ್ತಾಗುತ್ತೆ. ಅಷ್ಟೊಂದು ಸ್ಕ್ರ್ಯಾಚ್ ಆಗಿದೆಯಾ ಸರ್? ಯಾಕೆ ನಿನಗೆ ಕಾಣಿಸ್ತಾ ಇಲ್ವಾ? ಕ್ಷಮಿಸಿ ಸರ್, ಅವ್ರೇನು ಬೇಕು ಅಂತ ಮಾಡಿರಲ್ಲ. ಗೊತ್ತು ಬಿಡಮ್ಮ, ಏನೋ ಹುಡುಗಾಟಿಕೆ. ನೀವೇನೂ ಕೋಪ ಮಾಡ್ಕೊಂಡಿಲ್ಲ ಅಲ್ವಾ ಸರ್? ಕೋಪ ಬಂದಿತ್ತು, ಆದ್ರೇನು ಮಾಡೋದು, ಮಕ್ಕಳಾಟ ಅಲ್ವಾ? ಇದು ಒಂದ್ಸಲ ಕ್ಷಮಿಸ್ಬಿಡಿ ಸರ್.